ದೇವರ ವಾಕ್ಯ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರಿಗೆ ಮಾನ, ಪ್ರಭಾವ, ಮಹಿಮೆ ಎಲ್ಲವುಗಳನ್ನು ಸಲ್ಲಿಸೋನಾಗಿದ್ದೇನೆ. ಎಲ್ಲರೂ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ನಮಗೆ ಈ ತವಕ ಇಲ್ಲ. ರೋಡಲ್ಲಿ ಭಿಕ್ಷೆ ಬೇಡವನಿಗೆ ವಸ್ತ್ರ, ಹಣ, ಮನೆ ಇಲ್ದಿರೋನಿಗೆ ನೋಡ್ರಿ, ಅವನು ಕೇಳ್ಕೊಳ್ಳೋವಾಗ ಎಷ್ಟು ಜೋರ ಕೇಳ್ಕೊಳ್ತಾನೋ. ಯಾಕಂದ್ರೆ ಅವನಿಗೆ ಅವಶ್ಯಕತೆ ಇದೆ. ನಮಗೆ ನಿಮಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ ಅಂತ ಏನ್ ಮಾಡಬಾರ್ದು? ದೇವರನ್ನು ಕರೆಯದೆ ಇರಬಾರ್ದು. ದೇವರು ಇಲ್ಲದ ಪ್ರತಿಯೊಬ್ಬನು ಭಿಕ್ಷುಕನೇ. ಏನು? ದೇವರು ಇಲ್ಲದ ಪ್ರತಿಯೊಬ್ಬನು ಏನಾಗಿದ್ದಾನೆ? ಭಿಕ್ಷಕನಾಗಿದ್ದಾನೆ. ದೇವ್ರ ಹತ್ರ ಹೋಗಿ ಕೇಳ್ಕೊಳ್ಳೋರಿಗೆ ಭಿಕ್ಷೆ ಹಿಂಗ ಬಿಸಾಕ್ತಾರಲ್ಲ, ಆ ರೀತಿ ದೇವರು ಏನ್ ಮಾಡೋದಿಲ್ಲ? ಆಶೀರ್ವಾದ ಕೊಡೋದಿಲ್ಲ. ದೇವ್ರ ಹತ್ರ ಹೋಗಿ ತುಂಬಾ ಆಸಕ್ತಿಯಿಂದ ಹೆಚ್ಚಾಗಿ ದೇವರನ್ನು ನಂಬಿ, ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡಿ, ಆತನಲ್ಲಿ ನಂಬಿಕೆ ಇಟ್ಟು, ಓ ನನ್ನ ದೇವರೇ ಅಂತ ಹೋಗಿ ದೇವರ ಹತ್ರ ಹೋಗಿ ಕೇಳಿಕೊಂಡ್ರೆ ಆತನು ಖಂಡಿತವಾಗಿ, ಆತನು ಭಿಕ್ಷೆ ಎಲ್ಲ ಕೊಡೋದು, ಆತನ ಕರಗಳಲ್ಲಿ ಎತ್ತಿಕೊಂಡು, ಹೇಗೆ ಕರಗಳಲ್ಲಿ ಎತ್ತಿಕೊಂಡು ನಮ್ಮನ್ನು ಆಧರಿಸಿ, ನನ್ನ ಮಗನೇ, ನನ್ನ ಮಗಳೇ ಬಾ ಅಂತ ಎಷ್ಟೋ ಪ್ರೀತಿಯಿಂದ ನಮ್ಮನ್ನು ಆತನ ಬಳಿ ಸೆಳೆಕೊಳ್ಳುವವರು ಆಗಿದ್ದಾರೆ. ಹಲ್ಲೆಲೂಯಾ. ಎಷ್ಟೇ ಅಸಹ್ಯವಾದರೂ, ಎಷ್ಟೇ ಪಾಪಿಯಾದರೂ, ಎಷ್ಟೇ ನೀಚನಾದರೂ, ಎಷ್ಟೇ ದೊಡ್ಡ ಕಳ್ಳನಾದರೂ, ಎಂಥ ವ್ಯಕ್ತಿಯಾದರೂ ಸರಿ, ಆತನು ಏನ್ ಮಾಡೋದಿಲ್ಲ? ದೂರ ತಳ್ಳಿ ಬಿಡೋದಿಲ್ಲ. ಮನುಷ್ಯರೆಲ್ಲರೂ ಎಲ್ಲವೂ ಚೆನ್ನಾಗಿದ್ರೆ ಹತ್ತಿರ ಬರ್ತಾರೆ. ಎಲ್ಲವೂ ಚೆನ್ನಾಗಿದ್ರೆ, ಹಣ ಹೆಚ್ಚಾಗಿ ಇದ್ರೆ ಪ್ರೀತಿ ಮಾಡ್ತಾರೇನೋ. ದೇವರು ಹಾಗಲ್ಲ. ನಿನ್ನ ಹತ್ರ ಹಣ ಇಲ್ಲಿರೋಗ್ಲಿ, ನೀನು ದೊಡ್ಡವನಾಗ್ಲಿ ಚಿಕ್ಕವನಾಗ್ಲಿ, ನೀನು ಒಳ್ಳೆಯವನಾಗಿರೋ ಕೆಟ್ಟವನಾಗಿರೋ, ನೀನು ದರಿದ್ರನಾಗಿರೋ ಶ್ರೀಮಂತನಾಗಿರೋ, ಹೇಗಾದರೂ ಇರು, ದೇವರ ಮಾತು ನೀನು ಕೇಳ್ತಾ ಇರೋದ್ರಿಂದ, ಪ್ರಾರ್ಥನೆ ನೀನು ಮಾಡ್ತಿರೋದ್ರಿಂದ, ನನ್ನನ್ನು ನಂಬಿ ನೀನು ನನ್ನ ಬಳಿ ಬಂದಿರೋದ್ರಿಂದ ನಾನು ನಿನ್ನ ಕೈಯನ್ನು ಬಿಡುವುದಿಲ್ಲ. ಹಲ್ಲೆಲೂಯಾ. ನನ್ನ ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ ಅಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಏನಂತ ಹೇಳುವವರಾಗಿದ್ದಾರೆ? ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡು ಯಾವಾಗಲೂ ನಿಮ್ಮ ಜೊತೆ ನಮ್ಮೆಲ್ಲರ ಸಂಗಡ ಇರುವ ಜೀವ ಇರುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಮಾತಾಡುವ ದೇವರು ಆಗಿದ್ದಾರೆ. ನಮ್ಮನ್ನು ನಡೆಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಮೋಹನತನೇ, ಸರ್ವಾಕೃಪಾನಿಧಿಯೇ, ಸರ್ವಶಕ್ತಿಯುಳ್ಳವನೇ, ನಮ್ಮನ್ನು ಎಷ್ಟೋ ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರಗಳು. ಈ ದಿನದಲ್ಲಿ ಪರಿಶುದ್ಧ ಆತ್ಮದಿಂದ, ಪರಿಶುದ್ಧ ಆತ್ಮ ಸಹಾಯದಿಂದ ನೀವು ನನ್ನ ಮೂಲಕ ಮಾತಾಡಿ ನಮ್ಮ ಈ ಸಭೆಯವರೆಲ್ಲರಿಗೂ ಒಳ್ಳೆ ವಾಕ್ಯದಿಂದ ನಮ್ಮ ಸಭೆ ಮಕ್ಕಳೆಲ್ಲರ ಹತ್ರ ಮಾತಾಡಿ, ಅದರಿಂದ ಸಮಾಧಾನ, ನೆಮ್ಮದಿ ಎಲ್ಲವನ್ನು ಒದಗಿಸಿಕೊಡೋದು ನಾವು ಪ್ರಾರ್ಥನೆ ಮಾಡುತ್ತಾ, ನಿನ್ನ ವಾಕ್ಯದಲ್ಲಿ ದೃಢಪಡಿಸಿ ನಮ್ಮನ್ನು ನಡೆಸು ನಿಮ್ಮ ರಾಜ್ಯಕ್ಕೆ ಅಂತ ನಾವು ಕೇಳಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ಬೇಡುವುದಿದ್ದೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಗಮನವಿಟ್ಟು ದೇವರ ವಾಕ್ಯ ಕೇಳಿರಿ. ಎಲ್ಲರೂ ಉಪವಾಸ ಇರುವಾಗ, ಎಲ್ಲರೂ ಉಪವಾಸ ದಿನಗಳಲ್ಲಿ ಉಪವಾಸ ಇರ್ತಾರೆ. ಅವ್ರ ಪ್ರಾರ್ಥನೆ ಹೇಗಿರ್ತದೆ, ಉಪವಾಸ ಇರ್ತದೆ, ಅವರ ಜೀವನ ಶೈಲಿ ಹೇಗಿರ್ತದೆ, ಉಪವಾಸ ಇರ್ತಾರೆ, ಅವರು ಹೇಗಿರ್ತಾರೆ ಅಂತ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ನನಗೆ ಇಷ್ಟ ಬಂದಾಗ ನಾನು ಇರ್ತೀನಿ,
ನಿಮ್ಗಿಷ್ಟ ಬಂದಾಗ ನೀವು ಹೇಳ್ತೀರಾ, ನಿಮ್ಗಿಷ್ಟ ಬಂದಾಗ ನೀವು ಹೇಳ್ತೀರಾ ಅಲ್ವಾ? ಈ ದಿನ ಯೇಸು ಸ್ವಾಮಿ ಹೇಗಿದ್ರು, ಆತನಲ್ಲಿರುವ ತವಕ ಏನು, ಆತನು ಯಾವ ರೀತಿ ಪ್ರಾರ್ಥನೆ ಮಾಡಿದ್ರು ಅಂತ, ಯಾವ ರೀತಿ ವಿಜ್ಞಾಪನೆ ಮಾಡಿದ್ರು ಅಂತ ಇವತ್ತು ನಾವು ತಿಳಿದುಕೊಳ್ಳೋಣ. ಹೇಗಿರಬೇಕು, ಯಾವ ತವಕ ಇರಬೇಕು, ಯಾವ ಭಾವನೆ ಉಳ್ಳವರಾಗಿರಬೇಕು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಎಲ್ಲರೂ ಇವತ್ತು ಪ್ರಾಮುಖ್ಯವಾಗಿ ಏನು ಅಂತಂದ್ರೆ, ಯೇಸು ಸ್ವಾಮಿ ಮರಣ ಹೊಂದುವುದಕ್ಕಿಂತ ಮುಂಚೆ, ಮರಣ ಹೊಂದುವುದಕ್ಕಿಂತ ಮುಂಚೆ, ಶುಭ ಶುಕ್ರವಾರ ಆ ದಿನ ಬರುವುದಕ್ಕಿಂತ ಮುಂಚೆ, ಕಡೆ ದಿವಸಗಳು, ನನ್ನ ದಿನಗಳು ಮುಗೀತಾ ಇದ್ದಾವೆ, ಈ ಲೋಕವನ್ನು ನಾನು ಬಿಟ್ಟು ಹೋಗ್ತೀನಿ ಅನ್ನೋ ಸಮಯದಲ್ಲಿ, ಉದಾಹರಣೆಗೆ ಮನುಷ್ಯರೆಲ್ಲರೂ ವಯಸ್ಸಾಗೋ ಕಾಲದಲ್ಲಿ ಅವ್ರಿಗೆ ಬಯಕೆಗಳಿರ್ತವೆ, ಆಸೆಗಳಿರ್ತವೆ. ವಯಸ್ಸಾಗಿರೋರಿಗೆ ಏನಿರುತ್ತೆ ಗೊತ್ತಾ, ನನ್ನ ಮಗನಿಗೆ ಮದುವೆ ಆಗ್ಬಿಟ್ರೆ ಸಾಕು. ನನ್ನ ಮಗಳಿಗೆ ಮದುವೆ ಆಗ್ಬಿಟ್ರೆ ಸಾಕು. ಆಮೇಲೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಾಗ್ಬಿಟ್ರೆ ಸಾಕು. ಅದು ಯಾರಿಷ್ಟ? ಜನರ ಇಷ್ಟ. 60, 65 ವರ್ಷ, 70 ವರ್ಷ ಆಗಿರುತ್ತೆ, ಏನೋ ಮೈಗೆ ಹುಷಾರಿಲ್ದಿರೋರು ಆಗಿರ್ತಾರೆ. ಸಾಯೋ ಟೈಮಲ್ಲಿ ಅವ್ರ ಕುಟುಂಬದ ಚಿಂತೆ, ಅವರ ಮಕ್ಕಳ ಚಿಂತೆ, ಅವರ ಜೀವನ ಹೇಗೋ, ನಾನು ಎಷ್ಟು ದಿನ ಇದ್ದೆ, ಏನು ನಡೀತಾರೋ, ಪಕ್ಕದ ಮನೆಯವ್ರು ಬಂದು ಏನು ಮಾಡ್ತಾರೋ, ಅಕ್ಕಪಕ್ಕದವ್ರು ಏನು ಮಾಡ್ತಾರೋ, ಸಂಬಂಧಿಕರು ಏನು ಮಾಡ್ತಾರೋ, ನನ್ನ ಮಕ್ಕಳ ಪರಿಸ್ಥಿತಿ ಆಗುತ್ತೋ, ನನ್ನ ಮೊಮ್ಮಕ್ಕಳು ಏನಾಗುತ್ತೋ, ಮನೆ ಬಂದು ಯಾರು ದೋಚ್ಕೊಂಡ್ಬಿಡ್ತಾರೋ, ಐಶ್ವರ್ಯ ಏನಾಗ್ಬಿಡ್ತದೋ, ಇದ್ರ ಬಗ್ಗೆನೇ ಎಲ್ಲರಿಗೂ ಯೋಚನೆ, ಇದ್ರ ಬಗ್ಗೆನೇ ಎಲ್ಲರಿಗೂ ಭಯ ಸಾಯುವ ಟೈಮಲ್ಲಿ. ಆದರೆ ದೇವರಿಗೆ ಹೇಗಿರಬೇಕು, ದೇವರು ಹೇಗಿದ್ರು ಅಂತ ನಾವು ತಿಳ್ಕೊಳ್ಳೋಣ. ಎಲ್ಲವುಗಳನ್ನು ಯಾರು ಒಳ್ಳೆ ರೀತಿಯಾಗಿ ಯೋಚನೆ ಮಾಡೋದೇ ಇಲ್ಲ. ನನ್ನ ಮಕ್ಕಳು ದೇವರ ರಾಜ್ಯ ಸೇರ್ಕೊಳ್ಬೇಕು, ನನ್ನ ಮಕ್ಕಳು ಈ ಲೋಕದಲ್ಲಿ ಏನು ಕಳ್ಕೊಂಡ್ರು, ಏನು ಸಿಕ್ಕರು, ಏನು ಸಿಗಲಿಲ್ಲ ಅಂದ್ರೂ ಅವ್ರಿಗೆ ದೇವರ ರಾಜ್ಯ ಸಿಕ್ಕರೆ ಸಾಕು, ಮೋಕ್ಷ ಸಿಕ್ಕರೆ ಸಾಕು ಅಂತ ಯಾರಾದರೂ ಬೇಡ್ಕೊಳ್ತಾರ? ಯಾರಾದರೂ ಬೇಡ್ಕೊಂಡ್ರೆ ಅವ್ರು ನಿಜವಾಗ್ಲೂ ದೇವರನ್ನು ಆರಾಧಿಸುವವರು ಮಾತ್ರ ಆಗಿರ್ತಾರೆ. ಹಲ್ಲೆಲೂಯ. ಅವರು ನಿಜವಾಗ್ಲೂ ದೇವರ ಸೇವೆ ಮಾಡುವವರು ಮಾತ್ರ ಆಗಿರ್ತಾರೆ. ಹಲ್ಲೆಲೂಯ. ಯಾರು ಅಂತವರು ಆಗಿರ್ತಾರೆ ಅಂತಂದ್ರೆ, ಅವರು ದೇವರನ್ನು ನಂಬಿ ರಕ್ಷಣೆಯನ್ನು ಪಡೆದುಕೊಂಡು ದೇವರ ಮಾರ್ಗದಲ್ಲಿ ನಡೆಯೋರು ಆಗಿರ್ತಾರೆ. ಅವರನ್ನು ಬಿಟ್ಟರೆ ಬೇರೆ ಯಾರನ್ನು ಆ ರೀತಿ ಯೋಚನೆ ಮಾಡೋಕ್ಕೆ ಆಲ್ಮೋಸ್ಟ್ ಸಾಧ್ಯನೇ ಇಲ್ಲ. ರಕ್ಷಣೆ ಹೊಂದಿರೋರು ಮಾತ್ರ, ದೇವರನ್ನು ನಂಬಿರೋರು ಮಾತ್ರ ಆ ರೀತಿ ಮಾತಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಅದೇ ರೀತಿ ದೇವರ ವಾಕ್ಯ ಹೇಳೋ ಪ್ರಕಾರ ದೇವರ ಬಯಕೆ ಏನಾಗಿತ್ತು, ದೇವರ ವಿಜ್ಞಾಪನೆ ಏನಾಗಿತ್ತು, ದೇವರ ಪ್ರಾರ್ಥನೆ ಏನಾಗಿತ್ತು ಅಂತ ನಾವೆಲ್ಲರೂ ಈ ದಿನ ತಿಳಿದುಕೊಳ್ಳೋಣ. ದೇವರ ವಾಕ್ಯ ಯೋಹಾನ 17ನೇ ಅಧ್ಯಾಯ ವಾಕ್ಯ 11 ಓದ್ರಿ. ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ಹಲ್ಲೆಲೂಯ. ಹೇಗೆ ದೇವರ ಬಯಕೆ? ಆವಾಗಲೇ ಮನುಷ್ಯರ ಬಯಕೆ ಏನು? ಲೋಕ ಸಂಬಂಧಪಟ್ಟದ್ದು, ಲೋಕದಲ್ಲಿ ಜೀವಿಸುವುದಕ್ಕೋಸ್ಕರ, ಲೋಕದಲ್ಲಿ ಬದುಕುವುದಕ್ಕೋಸ್ಕರ. ಲೋಕದಲ್ಲಿರುವುದು ಶಾಶ್ವತವೂ ಅಲ್ಲ.
ಹೇಗೆ ಅಂತಂದ್ರೆ ದೇವರ ವಾಕ್ಯ, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಯಾರು ಮಾತಾಡ್ತಿರೋ ಮಾತು? ಯೇಸು ಸ್ವಾಮಿ ಮಾತಾಡ್ತಿರೋ ಮಾತು. ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸುವಾಗ, ರಕ್ತ ಮಾಂಸ ಉಳ್ಳವನಾಗಿ ಬದುಕುವಾಗ, ನಾಶನಕ್ಕೆ ಒಳಗಾಗುವಾಗ, ಹೇಗೆ ದೇವರು ಏನಕ್ಕೆ ಒಳಗಾದ್ರು? ನಾಶನಕ್ಕೆ ಒಳಗಾದ್ರು. ಆ ನಾಶ ಎಲ್ಲಿಂದ ಬಂತು? ದೇವರಿಗೆ ನಾಶ ಬರುತ್ತಮ್ಮ, ಆದ್ರೆ ದೇವರಿಗೆ ಏನ್ ಬಂತು? ನನ್ನ ನಿನ್ನ ಮೂಲಕವಾಗಿ ಏನ್ ಬಂತು? ನಾಶ ಬಂತು. ಯೇಸು ಸ್ವಾಮಿ ಪರಮಾತ್ಮನು ಆಗಿರುವಂತ ದೇವರು, ಪಂಚಭೂತಗಳನ್ನು ಉಂಟು ಮಾಡಿರೋ ದೇವರು, ಈ ಪ್ರಕೃತಿ ಎಷ್ಟು ವಿಶಾಲವಾಗಿ ನೋಡಕ್ಕೆ ಎಷ್ಟು ಅಂದಚಂದವಾಗಿ ಕಾಣುತ್ತಿರೋ ಎಲ್ಲವುಗಳನ್ನು ಉಂಟು ಮಾಡಿದ ದೇವರು, ಕೊನೆಗೆ ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ಕಾಪಾಡೋದಕ್ಕೋಸ್ಕರ, ನಮ್ಮೆಲ್ಲರನ್ನು ನಾಶನದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ, ನಾಶನದಿಂದ ತಪ್ಪಿಸುವುದಕ್ಕೋಸ್ಕರ ಆತನಿಗೆ ಏನು ಬಂತು? ನಾಶನ ಬಂತು. ನಾಶನದ ಮುಂಚೆ ನಾಶನ ಆಗಿ ಹೋಗ್ಬಿಡ್ತಾ ಇದ್ದೀನಿ ಇನ್ನು ಕೆಲವು ದಿನಗಳಲ್ಲಿ ಅನ್ನೋ ಸಮಯದಲ್ಲಿ ತಂದೆ ಆದ ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರ ವಿಷಯವಾಗಿ. ಯಾರ ವಿಷಯವಾಗಿ? ನಮ್ಮೆಲ್ಲರ ವಿಷಯವಾಗಿ. ಹೇಗೆ ನಮ್ಮ ತಂದೆ ತಾಯಿಗಳು ನಮ್ಮ ವಿಷಯವಾಗಿ ಸಾಯುವ ಟೈಮಲ್ಲಿ ಒಳ್ಳೆಯದನ್ನು ಬಯಸ್ತಾರೋ, ಅವೆಲ್ಲವುಕ್ಕಿಂತ ಹೆಚ್ಚಾದ ಪ್ರೀತಿ, ಹೆಚ್ಚಾದ ಮಮತೆ, ಹೆಚ್ಚಾದ ಆಶೀರ್ವಾದಗಳು ಈ ಲೋಕ ಸಂಬಂಧಪಟ್ಟ ಹಿರಿಯರಲ್ಲಿ ಇರುವುದಕ್ಕಿಂತ ದೇವರಲ್ಲಿರುವುದು ತುಂಬಾ ದೊಡ್ಡದು. ಹಲ್ಲೆಲೂಯಾ. ಎಂಥದ್ದು? ತುಂಬಾ ದೊಡ್ಡದು. ಅದಕ್ಕೆ ಏನ್ ಮಾಡಕ್ಕಾಗೋದಿಲ್ಲ, ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಆತನ ಪ್ರೀತಿ ಅಪಾರ, ಆತನ ಪ್ರೀತಿಗೆ ಮಿತಿ ಇಲ್ಲ, ಆತನ ಪ್ರೀತಿ ಹೆಚ್ಚಾಗಿ ಇದೆ. ಆತನ ಪ್ರೀತಿಯನ್ನು ವರ್ಣಿಸಲು, ವಿವರಿಸಲು ಆಗೋದೇ ಇಲ್ಲ. ಆದುದರಿಂದಾನೇ ದೇವರೇ ಮಾತು ಹೇಳ್ತಾ ಇರೋದು ಏನು ಅಂತ, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಎಲ್ಲರೂ ಗಮನವಿಟ್ಟು ದೇವರ ವಾಕ್ಯ ಕೇಳ್ರಿ. ಯೇಸು ಸ್ವಾಮಿ ಜೊತೆನಲ್ಲಿ ಯಾರಿದ್ರು? ಶಿಷ್ಯರಿದ್ರು. ಯೇಸು ಸ್ವಾಮಿ ಜೊತೆನಲ್ಲಿ ಯಾರಿದ್ರು? ಶಿಷ್ಯರಿದ್ರು. ಗ್ರಾಮಗಳಿಗೆ ಹೋಗಿ ಸುವಾರ್ತೆ ಸಾರುತ್ತಾ, ಏನ್ ಮಾಡುತ್ತಾ? ಸುವಾರ್ತೆ ಸಾರುತ್ತಾ, ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು ಮಾಡುತ್ತಾ, ಬಡವರಿಗೆ, ದೀನರಿಗೆ, ಪ್ರೀತಿ ಇಲ್ಲದೆ ಇರುವಾಗ ಬಡವರಿಗೆ, ದೀನರಿಗೆ, ಕೊರತೆಯುಳ್ಳವರಿಗೆ ಕೊರತೆಯನ್ನು ನೀಗಿಸಿ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟು, ಕಿವಿ ಇಲ್ಲದವರಿಗೆ ಕಿವಿ ಕೊಟ್ಟು, ಎಲ್ಲರನ್ನು ಪರಾಂಬರಿಸುತ್ತಾ ಇರುವಾಗ ಅಂತ ಪರಮಾತ್ಮನು ಒಂದಾನೊಂದು ದಿನ ನಮ್ಮೆಲ್ಲರನ್ನು ಅಗಲಿ ಹೋಗ್ಬೇಕು ಅಂತಂದ್ರೆ, ನಮ್ಮ ಜೊತೆ ಇದ್ದ ದೇವರಿಗೂ ಸಹ ಮನುಷ್ಯನಾಗಿದ್ದ ಅಲ್ವಾ, ರಕ್ತ ಮಾಂಸ ಉಳ್ಳವುಗಳನ್ನು ಧರಿಸಿದ್ದನು ಅಲ್ವಾ, ಆತನಿಗೆ ಏನಾಯ್ತು? ಬಾಧೆಯಾಗಿ. ಏನಾಗಿ? ಬಾಧೆಯಾಗಿ. ಆತನು ನಮ್ಮೆಲ್ಲರನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡಿ ಆತನು ಹೇಳ್ತಾ ಇರೋದು, ಇನ್ನು ನಾನು ಈ ಲೋಕದಲ್ಲಿ ಇರೋದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ,
ನನ್ನ ಮಕ್ಕಳು ಭಕ್ತರು ಈ ಲೋಕದಲ್ಲಿ ಇರುತ್ತಾರೆ, ನನ್ನ ಶಿಷ್ಯರು ಈ ಲೋಕದಲ್ಲಿ ಇರುತ್ತಾರೆ. ನಾನು ಇಲ್ಲದಿರುವ ಸಮಯದಲ್ಲಿ ಇವರ ಪರಿಸ್ಥಿತಿ ನೀನೇ ನೋಡ್ಕೊಳ್ಬೇಕು ಅಂತ ಆತನು ಎಷ್ಟೋ ಹೆಚ್ಚು ಪ್ರೀತಿಯುಳ್ಳ ದೇವರು ಆಗಿರುವುದರಿಂದ, ಮಮತೆ ತೋರಿಸುವ ದೇವರು ಆಗಿರುವುದರಿಂದ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇನ್ನು ನಾನು ಈ ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಈ ಮಾತಿಗೆ ಅರ್ಥ, ಈ ಮಾತಿನ ಹಿಂದೆ ಏನು ಅಡಗಿದೆ ಅಂತಂದ್ರೆ, ಈ ಲೋಕದಲ್ಲಿ ನಾನು ಇರೋದಿಲ್ಲ, ನಾನು ಮೇಲಕ್ಕೆ ಹೊರಟೋಗ್ಬಿಡ್ತೀನಿ ಅಂತ ಯಾರಾದರೂ ನಮ್ಮ ತಂದೆ ತಾಯಿಗಳು ಹಿರಿಯರು ಹೇಳಿದ್ರೆ, ಯಾಕೆ ಈ ಥರ ಮಾತಾಡ್ತೀಯ ಅಂತ ನಾವು ಕೆನ್ನೆ ಹೊಡೆಯೋದು, ಇಲ್ಲ ಅವ್ರನ್ನ ಗದರಿಸೋದು, ಏನು ಮಾತು ನೀನು ಮಾತಾಡ್ತಾ ಇರೋದು ಅನ್ನೋದು, ಆ ಥರ ಎಲ್ಲ ಮಾಡ್ತೀವಿ ಅಲ್ವಾ. ಆದರೆ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರ್ತಾರೆ. ದೇವರು ಮಾತು ಹೇಗಿರ್ತದೆ ಅಂದರೆ, ಇನ್ನು ಈ ಲೋಕದಲ್ಲಿ ನಾನು ಇರೋದಿಲ್ಲ, ಇಲ್ಲಿ ನನ್ನ ಶಿಷ್ಯರು ನನ್ನ ಭಕ್ತರು ಇಲ್ಲಿ ಇರ್ತಾರೆ. ನಿನ್ನ ಮಗನಾದ ನನ್ನ ಜೊತೆ ಯಾವ ರೀತಿ ಇದ್ದೋ ಇನ್ನು ಮೇಲೆ ಇವರ ಜೊತೆ ನೀವು ಇರಿ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿಯನ್ನು ನಾವು ನೋಡಕ್ಕೆ ಆಗ್ತಾ ಇಲ್ಲ. ಆತನು ರಕ್ತ ಮಾಂಸವುಳ್ಳವನಾಗಿರುವಾಗ ನಮ್ಮೆಲ್ಲರಿಗೋಸ್ಕರ ನಾಶನ ಬಂದು ಆತನು ಸತ್ತೋಗಿದ್ದು ಆಯಿತು, ಮರಣ ಹೊಂದಿದ್ದು ಆಯಿತು. ಅರ್ಥ ಆಗ್ತಾ ಇದೆಯಾ? ಆದರೆ ಇವತ್ತು ಯೇಸು ಸ್ವಾಮಿ ಜೊತೆ ಇದ್ದಂತ ಪರಲೋಕದ ತಂದೆ ಇವತ್ತು ನಮ್ಮೆಲ್ಲರ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಜೊತೆ ಇದ್ದ ದೇವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಯೇಸು ಸ್ವಾಮಿ ಇರುವಾಗ ಆತನ ಜೊತೆ ತಂದೆಯನ್ನು ಯಾರಾದರೂ ನೋಡಿದ್ದಾರಾ? ಯಾರು ನೋಡಿಲ್ಲ. ಯೇಸು ಸ್ವಾಮಿ ಜೊತೆ ಇದ್ದ ತಂದೆಯಾದ ದೇವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಪರಿಶುದ್ಧ ಆತ್ಮ ಆ ದಿನದಲ್ಲಿ ಯೇಸು ಸ್ವಾಮಿ ಜೊತೆ ಇದ್ರು ನಾವು ನೋಡಕ್ಕಾಗ್ತಾ ಇರಲಿಲ್ಲ. ಇವತ್ತು ನಮ್ಮ ಮಧ್ಯ ಇದ್ದಾರೆ, ನಾವು ನೋಡಕ್ಕೆ ಆಗೋದಿಲ್ಲ. ಆತನೇ ಇವೆಲ್ಲ ಕಾರ್ಯಗಳು ಮಾಡ್ತಾ ಇರೋದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆ, ಕೊನೆಯ ದಿನಗಳಲ್ಲಿ ಮಾಡಿದ ಪ್ರಾರ್ಥನೆ ಹೇಗೆ? ಇದುವರೆಗೂ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ಇದುವರೆಗೂ ನಮ್ಮನ್ನು ಅಗಲಿ ಹೋಗಲಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ನಂಬುವ ಪ್ರತಿಯೊಬ್ಬನಿಗೂ ಏನಿದೆ? ರಕ್ಷಣೆ ಇದೆ. ಕಾರಣ ಪರಿಶುದ್ಧ ಆತ್ಮ ದೇವರು ಇರೋದ್ರಿಂದ, ಕಾರಣ ತಂದೆಯಾದ ದೇವರು ಇರುವುದರಿಂದ ಇವತ್ತು ನಮಗೆ ನಿಮಗೆ ಯಾರಿದ್ದಾರೆ? ಪರಿಶುದ್ಧ ಆತ್ಮ ದೇವರು, ತಂದೆಯಾದ ದೇವರು ನಮ್ಮೆಲ್ಲರಿಗೋಸ್ಕರ ಇದ್ದಾರೆ. ಆ ಒಂದು ಪ್ರಾರ್ಥನೆ ಇಂದಿಗೂ ಏನಾಗಿದೆ? ಜೀವಂತವಾಗಿದೆ, ನಮ್ಮನ್ನು ನಡೆಸುತ್ತಾ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ನಂಬುವ ಪ್ರತಿಯೊಬ್ಬನಿಗೂ ಮಾರ್ಗವಾಗಿದೆ ಆತನ ಪ್ರಾರ್ಥನೆ. ಆದರೆ ನಾವು ನೀವು ಮಾಡುವ ಪ್ರಾರ್ಥನೆ ಎಂಥದ್ದಾಗಿದೆ? ನಾವು ನೀವು ಮಾಡುವ ಪ್ರಾರ್ಥನೆ ಒಂದು ದಿವಸಕ್ಕೆ ಮಾತ್ರ ಇರಬಾರ್ದು. ಹೇಗೆ? ಒಂದು ದಿವಸಕ್ಕೆ ಮಾತ್ರ ನಮ್ಮ ಪ್ರಾರ್ಥನೆ ಇರಬಾರ್ದು. ಇವತ್ತು ನಾನು ಪ್ರಾರ್ಥನೆ ಮಾಡಿದ್ದೀನಿ ಅಂತಂದ್ರೆ ಇವತ್ತು ನಾಳೆ ಮಾತ್ರ ಅಲ್ಲ. ನಮ್ಮ ಒಂದು ಪ್ರಾರ್ಥನೆ ದೇವರ ರಾಜ್ಯ ಬರುವವರೆಗೂ, ದೇವರ ರಾಜ್ಯಕ್ಕೆ ನಾವು ಸೇರುವವರೆಗೂ ನಮ್ಮ ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವರು ಮಾಡಿರುವ ಪ್ರಾರ್ಥನೆ, ದೇವರು ಮಾಡಿರುವ ವಿಜ್ಞಾಪನೆ, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರ್ತಾರೆ ಅಂತ ಅವತ್ತು ಮಾಡಿದ ಪ್ರಾರ್ಥನೆ ಇವತ್ತು
ದೇವರು ನಮ್ಮ ಜೊತೆ ಇದ್ದಾರೆ. ಆ ಪ್ರಾರ್ಥನೆಯಲ್ಲಿ ಏನಾಗಿದೆ ಅಂತಂದ್ರೆ, ನಾನು ಇಲ್ಲಿ ಇರೋದಿಲ್ಲ, ಇನ್ನ ಕೆಲವು ದಿನಗಳಾದ್ಮೇಲೆ ನಾನು ನಾಶನವಾಗಿ ಹೋಗ್ಬಿಡ್ತೀನಿ, ಇನ್ನು ಕೆಲವು ದಿನ ಆದ್ಮೇಲೆ ನಾನು ಸತ್ತು ಹೋಗ್ಬಿಡ್ತೀನಿ, ನೀನು ಇವರ ಜೊತೆ ಇರುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಾಕ್ಯ ನೋಡೋಣ ನಾವು. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೇಗೆ? ದೇವರು ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಂದೆಯ ಬಳಿ? ಈ ಲೋಕದೊಳಗಿಂದ ತೆಗೆದುಕೊಂಡು ಹೋಗ್ಬೇಕೆಂತ ನಾನು ಕೇಳ್ಕೊಳ್ತಾ ಇಲ್ಲ. ಯಾರಿಂದ ಕಾಪಾಡಬೇಕು? ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕು ಅಂತ ದೇವರ ಹತ್ರ ಕೇಳ್ಕೊಳ್ತೇನೆ. ನಮಗೆ ಎಲ್ಲರಿಗೂ ಭಯ, ಲೋಕದಲ್ಲಿರುವ ಜನರನ್ನು ಕಂಡ್ರೆ ಭಯ, ಪರಿಸ್ಥಿತಿಗಳು ಕಂಡ್ರೆ ಭಯ. ಇವೆಲ್ಲವುಗಳಿಂದ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಭಯ ಯಾರಿಗೆ ಇರುತ್ತೆ ಅಂತಂದ್ರೆ, ದುಡ್ಡು ಇಲ್ಲದಿರೋವನಿಗೆ ಒಂದು ಭಯ ಅಂತಂದ್ರೆ, ದುಡ್ಡು ಇರೋವನಿಗೂ ಒಂದು ಭಯ. ದುಡ್ಡು ಇಲ್ಲದೆ ಇರೋವನಿಗೆ ನನ್ನ ಹತ್ರ ದುಡ್ಡಿಲ್ವೇ, ನನ್ನ ಪರಿಸ್ಥಿತಿ ಏನಾಗಿ ಹೋಗುತ್ತೋ ಅನ್ನೋ ಭಯ. ದುಡ್ಡಿರೋವನಿಗೆ ಯಾವನು ಬಂದು ನನ್ನ ಹೊಡೆದು ನನ್ನ ದುಡ್ಡನ್ನು ತಗೊಂಡೋಗ್ಬಿಡ್ತಾನ ಅನ್ನೋ ಒಂದು ಭಯ. ನಾವು ಈ ಎರಡರ ವಿಷಯವಾಗಿ ತಲೆ ಕೆಡಿಸ್ಕೊಳ್ತೀರಾ? ದುಡ್ಡು ಇಲ್ಲಿ ಇಲ್ದಿರೋವಾಗಲಿ ದೇವರೇ ನೀನು ನನ್ನ ಜೊತೆ ಇದ್ರೆ ಸಾಕು ಅನ್ನೋ ಒಂದು ಭಯ ನಮಗೆ ಇರಬೇಕು. ಹೇಗೆ? ನೀನು ನನ್ನ ಬಿಟ್ಟು ಹೋಗ್ಬೇಡ ಅನ್ನೋ ಒಂದು ಭಯ ಇರಬೇಕು. ದೇವರೇ ನೀನು ನನ್ನನ್ನು ಪ್ರೀತಿ ಮಾಡಲಿಲ್ಲ ಅಂತಂದ್ರೆ ನನ್ನ ಪರಿಸ್ಥಿತಿ ಏನು? ದೇವರೇ ನಾನು ನಿನ್ನ ಹತ್ರ ಬಂದಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನು? ನಾನು ನಿನ್ನ ಹತ್ರ ಬಂದು ನೀನು ನನ್ನ ಹತ್ರ ಬಂದಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗೋಗ್ಬಿಡುತ್ತೋ ಅಂತ ಹೆಚ್ಚಾಗಿ ಭಯಪಟ್ಟು ಭಾನುವಾರ ಆದ್ರೆ, ಶನಿವಾರ ಆದ್ರೆ, ಶುಕ್ರವಾರ ಆದ್ರೆ ದೇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಬೇರೆ ದಿನಗಳೆಲ್ಲ ಕೆಲಸ ಮಾಡ್ಕೊಂಡಿರ್ತೀವಿ, ಬೇರೆ ದಿನಗಳೆಲ್ಲ ನಮಗೋಸ್ಕರ ನಾವು ಕೆಲಸ ಮಾಡ್ಕೊಳ್ತೀವಿ. ಶನಿವಾರನಾದ್ರೂ ಭಾನುವಾರನಾದ್ರೂ ದೇವರಿಗೆ ಸಮಯ ಕೊಡಬೇಕು. ಇಲ್ಲ, ಕೆಲ್ಸಕ್ಕೆ ಹೋಗಿರುವಾಗಲೂ ಸಹ ಬೆಳಿಗ್ಗೆ ರಾತ್ರಿ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಮುಂಜಾನೆ ಇದು ಪ್ರಾರ್ಥನೆ ಮಾಡ್ಕೊಳ್ಬೇಕು, ವಾಕ್ಯ ಓದಬೇಕು. ಅದರಿಂದ ದೇವರು ಶಕ್ತಿ ಬಲ ನಮಗೆ ಕೊಡೋರಾಗಿದ್ದಾರೆ. ಹಲ್ಲೆಲೂಯಾ. ಕೆಡುಕನಿಂದ ತಪ್ಪಿಸುವ ಶಕ್ತಿ ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಸಿಗುತ್ತೆ. ದೇವರ ಪ್ರಾರ್ಥನೆ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಈ ಲೋಕದವರು ಈ ಲೋಕದಿಂದ ತೆಗೆದಾಗಬೇಕು ಅಂತ ನಾವು ಹೋಗ್ಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಬೇಕು. ಕೆಡುಕನಿಂದ ತಪ್ಪಿಸಲು ಯಾರಿಂದ ಸಾಧ್ಯ? ದೇವರಿಂದ ಸಾಧ್ಯ. ಅನಾರೋಗ್ಯ, ಬಾಧೆ, ನೋವು ಇವುಗಳೆಲ್ಲವುಗಳಿಂದ ಕೆಡುಕನು ತರ್ತಾನೆ ನಮ್ಮ ಹತ್ರ. ದೇವರು ನಮ್ಮ ಜೊತೆ ಇದ್ರೆ ಏನಾಗಿ ಹೋಗ್ಬಿಡುತ್ತೆ? ದೇವರು ಕಾಪಾಡ್ತಾರೆ, ದೇವರು ಕೆಡುಕನಿಂದ ತಪ್ಪಿಸ್ತಾರೆ. ದುಡ್ಡಿರೋವನಿಗೆ ಆವಾಗಲೇ ಹೇಳಿದ ಪ್ರಕಾರ, ದುಡ್ಡಿರೋವನಿಗೆ ಅವನನ್ನು ಯಾರು ಹೊಡೆದು ಅವನ ಹತ್ರ ಇರೋದು ತೆಗೆದುಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ. ಅದೇ ದೇವ್ರ ಹತ್ರ ಇದ್ರೆ ದೇವರು ಅವನನ್ನು ಕಾಪಾಡ್ತಾರೆ. ದುಡ್ಡು ಹೋದ್ರೂ ಸಹ ಅಷ್ಟೇ, ಅವನು ಏನಾಗೋದಿಲ್ಲ, ಸತ್ತು ಹೋಗೋದಿಲ್ಲ. ಕೆಡುಕರೇ ಅಥವಾ ಕಳ್ತನ ಕೆಲಸ ಮಾಡೋದು, ಸೈತಾನನೇ ತಾನೇ ಆ ರೀತಿ ಪ್ರೇರೇಪಿಸೋದು. ಅವನನ್ನು ತಪ್ಪಿಸಲು ಯಾರಿಂದ ಸಾಧ್ಯ? ದೇವರಿಂದ ಸಾಧ್ಯ. ಯೇಸು ಸ್ವಾಮಿಯಲ್ಲಿರುವ ದೇವರು, ಯೇಸು ಸ್ವಾಮಿ ಜೊತೆ ಇದ್ದ ದೇವರು, ಆತನನ್ನು ಕಳುಹಿಸಿಕೊಟ್ಟ ದೇವರು ಇವಾಗ ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ನಂಬುವ ಪ್ರತಿಯೊಬ್ಬರ ಜೊತೆ ದೇವರು ಇದ್ದಾರೆ. ಹಲ್ಲೆಲೂಯಾ. ಅಬ್ರಹಾಂ, ಈಸಾಕ್, ಯಾಕೋಬಿನ ದೇವರು ನಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಆಮೇಲೆ 11ನೇ ವಾಕ್ಯಕ್ಕೆ ಬಂದ್ಬಿಡೋಣ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು. ಹೇಗೆ? ಯೇಸು ಸ್ವಾಮಿ
ಯೇಸು ಸ್ವಾಮಿಯನ್ನು ಕಳಿಸಿಕೊಟ್ಟ ತಂದೆಯ ದೇವರು. ಇಬ್ರು ಏನು ಒಂದೇ. ಇವಾಗ ನಾವೆಲ್ಲರೂ ನಾವು ಆರಾಧಿಸುತ್ತಿರುವ ದೇವರು ನಾವೆಲ್ಲರೂ ಯಾರು? ಒಂದೇ. ನಾವೆಲ್ಲರೂ ದೇವರು, ಬೇರೆ ಅಲ್ಲ. ಬೇರೆ ಯಾರು ಹೇಳ್ರಿ? ಲೋಕದವರು ಬೇರೆಯವರು. ನಾವು ಲೋಕದಲ್ಲಿದ್ರೂ ದೇವರ ಮಾರ್ಗದಲ್ಲಿ ನಡೀತಾ ಇರೋದರಿಂದ, ನಾವು ಲೋಕದಲ್ಲಿ ಇದ್ರೂ ದೇವರನ್ನು ಆರಾಧಿಸುತ್ತಿರುವುದರಿಂದ, ದೇವರ ವಾಕ್ಯವನ್ನು ಓದುತ್ತಿರುವುದರಿಂದ, ಓದಿ ವಾಕ್ಯಾನುಸಾರವಾಗಿ ನಡೆಯುತ್ತಿರುವುದರಿಂದ, ಪ್ರಾರ್ಥನೆ ಮಾಡುವುದರಿಂದ, ನಾವು ದೇವರ ಮಕ್ಕಳಾಗಿ ನಮಗೆ ದೇವರಾಗಿರುವುದರಿಂದ ನಾವು ದೇವರು ಏನಾಗಿದ್ದೀವಿ? ಒಂದೇ ಆಗಿದ್ದೀವಿ. ಯೇಸು ಸ್ವಾಮಿ ಮಾಡಿರುವ ಪ್ರಾರ್ಥನೆ, ನಾನು ನೀನು ಒಂದಾಗಿರುವ ಪ್ರಕಾರ. ಹೇಗೆ? ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕು. ಯಾರು ದೇವರನ್ನು ಬಿಟ್ಟು ಹೋಗ್ತಾರೋ ಅವರು ಬೇರೆಯವರು. ಯಾರು ದೇವರನ್ನು ಬಿಟ್ಟು ಹೋಗ್ತಾರೋ ಅವರು ಲೋಕದವರು. ಅವರು ದೇವರ ಸಂಬಂಧಪಟ್ಟವರು ಅಲ್ಲ. ದೇವರನ್ನು ಆರಾಧಿಸುವವರು, ದೇವರ ಮಾರ್ಗದಲ್ಲಿ ನಡೆಯುವರು ಮಾತ್ರ ದೇವರ ಸಂಬಂಧ ಉಳ್ಳವರು. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಆತನಲ್ಲಿ ದೇವರ ಕಾರ್ಯ ನಡೀತಾ ಇತ್ತು. ನಮ್ಮಲ್ಲಿ ದೇವರ ಕಾರ್ಯಗಳು ನಡೀಬೇಕು. ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ ಹಾಗೆ ನಾವು ಜೀವಿಸಬೇಕು. ಯೇಸು ಸ್ವಾಮಿ ಹಾಗೆ ನಾವು ಬದುಕಬೇಕು. ಯೇಸು ಸ್ವಾಮಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ಎಲ್ಲವೂ ಸಾಧ್ಯ. ಇವತ್ತು ನಮಗೆ ಕೆಲವೊಂದು ಸಾಧ್ಯವಾದರೆ ಕೆಲವೊಂದು ಅಸಾಧ್ಯವಾಗಿ ಹೋಗ್ಬಿಡ್ತಾ ಇದೆ. ಕಾರಣ ನಾವು ದೇವರು ಒಂದಾಗಿ ಇಲ್ಲ. ನಾವು ದೇವರು ಏನಾಗಿರಬೇಕು? ಒಂದಾಗಿರಬೇಕು. ದೇವರು ವಾಕ್ಯ ಹೇಳೋ ಪ್ರಕಾರ ಒಂದು ಗಿಡದಲ್ಲಿ, ದೇವರ ವಾಕ್ಯ ಏನಂತ ಇದೆ? ಒಂದು ಗಿಡದಲ್ಲಿ ರೆಂಬೆ, ಕೊಂಬೆ ಇವೆಲ್ಲವನ್ನು ಇದ್ರೆ ಅದು ಏನ್ ಬಿಡುತ್ತೆ? ಫಲ ಕೊಡುತ್ತೆ, ಒಂದು ಹಣ್ಣು ಕೊಡುತ್ತೆ. ಅದೇ ರೀತಿ ನಾವು ದೇವರು ಒಂದಾಗಿದ್ರೆ ಫಲ ಕೊಡುವವರಾಗಿ ಇರ್ತೀವಿ, ದೇವರ ರಾಜ್ಯ ಸೇರ್ಕೊಳ್ತೀವಿ. ನಾವು ದೇವರು ಬೇರೆ ಬೇರೆ ಆಗ್ಬಿಟ್ರೆ ನಾವು ಎಲ್ಲಿ ಹೋಗ್ಬಿಡ್ತೀವಿ? ಆ ಮರ ಫಲ ಕೊಡದೇ ಇರೋದ್ರಿಂದ ಅದನ್ನು ಕಡಿದು ಎಲ್ಲಿ ಹಾಕ್ತಾರೆ? ಬೆಂಕಿಗೆ ಹಾಕ್ತಾರೆ. ಅದು ಒಳ್ಳೆ ಫಲ ಕೊಟ್ಟಿದ್ದೆ ಆದ್ರೆ ಅದನ್ನು ಕಡಿದು ಹಾಕೋದೇ ಇಲ್ಲ. ಅದು ಒಳ್ಳೆ ಫಲ ಕೊಟ್ರೆ ಅದನ್ನು ಕಡಿದು ಹಾಕ್ದಿರ ಹಾಗೆ ಅದು ಹಾಗೇ ಉಳಿದಿರುತ್ತೆ. ಅದಕ್ಕೆ ಏನು ಬರೋದಿಲ್ಲ? ಆ ಗಿಡಕ್ಕೆ, ಆ ಮರಕ್ಕೆ ಸಾವು ಬರೋದಿಲ್ಲ, ಸುಟ್ಟು ಹೋಗೋ ಪರಿಸ್ಥಿತಿ ಬರೋದು ಇಲ್ಲ. ದೇವರು ಏನ್ ಹೇಳ್ತಾ ಇದ್ದಾರೆ? ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕು. ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಯಾರು ಕಾಯಬೇಕು? ನಮ್ಮ ದೇವರು ಕಾಯಬೇಕು. ನಮ್ಮ ಮಕ್ಕಳನ್ನು ಯಾರು ಕಾಯಬೇಕು? ದೇವರು ಕಾಯಬೇಕು. ದೇವರ ವಾಕ್ಯ ಹೇಳುವ ಪ್ರಕಾರ ಪಟ್ಟಣವನ್ನು ಯೆಹೋವನು ಕಾಯದಿದ್ದರೆ ಅದನ್ನು ಕಾಯುವುದು ವ್ಯರ್ಥ. ಮನೆ ಕಟ್ಟುವವನು ದೇವರು ಆ ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವವರು, ಕೆಲಸ ಮಾಡುವವರು ವ್ಯರ್ಥ, ಕೂಲಿ ವ್ಯರ್ಥ. ಆ ಮನೆ ಯಾರು ಕಟ್ಟಬೇಕು? ದೇವರು ಕಟ್ಟಬೇಕು. ಆ ಮನೆ ಯಾರು ಕಟ್ಟಬೇಕು? ಯೆಹೋವನು ಕಟ್ಟಬೇಕು. ದೇವರ ವಾಕ್ಯ ನೋಡ್ಬೇಕಾದ್ರೆ ಆ ಪಟ್ಟಣವನ್ನು ಯೆಹೋವನು ಕಾಯದಿದ್ದರೆ ಕಾಯುವವನು, ಕಾವಲುಗಾರರು ವ್ಯರ್ಥ. ಆ ಪಟ್ಟಣವನ್ನು ದೇವರು ಕಾಯಬೇಕು. ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವವನು, ಕಷ್ಟಪಡುವವನು, ಕೂಲಿ ಮಾಡುವವನು, ಗಾರೆ ಕೆಲಸದವರು,
ಗಾರೆ ಕೆಲಸದವ್ರಿಗೆ ಅಡುಗೆ ಮಾಡಿಡೋದು, ಏನು ಮಾಡಿರೋದು? ಅಡುಗೆ ಮಾಡಿಡೋದು, ಜ್ಯೂಸ್ ಕೊಡೋದು, ಬಿಸಿಲಲ್ಲಿ ಕಷ್ಟಪಡೋದು, ಮಳೆನಲ್ಲಿ ಕಷ್ಟಪಡೋದು, ಅದೆಲ್ಲ ವ್ಯರ್ಥ. ನಮ್ಮ ಮನೆಯನ್ನು ಯಾರು ಕಟ್ಟಬೇಕು? ಯೆಹೋವನು ಕಟ್ಟಬೇಕು. ನಮ್ಮ ಊರನ್ನು ಯಾರು ಕಾಯಬೇಕು? ಯೆಹೋವನು ಕಾಯಬೇಕು. ಯೆಹೋವನು ಕಾಯದಿದ್ದರೆ, ತಂದೆಯಾದ ದೇವರು ಕಾಯದಿದ್ದರೆ, ಯೇಸು ಸ್ವಾಮಿ ನಮ್ಮ ರಕ್ಷಕನೆಂದು ನಾವು ನಂಬದಿದ್ದರೆ ಪ್ರತಿಯೊಂದು ವ್ಯರ್ಥ. ಅದೇ ದೇವರ ವಾಕ್ಯ ಹೇಳ್ತಿರೋದು. ಇನ್ನು ನಾನು ಇಲ್ಲಿ ಇರೋದಿಲ್ಲ, ನಾಶನ ಬಂದಿದೆ. ಯಾರಿಂದ ನಾಶನ ಬಂದಿದ್ದು? ನಮ್ಮಿಂದ ನಾಶನ ಬಂದಿದ್ದು. ದೇವರು ಈ ಚಿಕ್ಕ ವಾಕ್ಯವನ್ನು ನಮ್ಮೆಲ್ಲರಿಗೋಸ್ಕರ ಆಶೀರ್ವದಿಸಲಿ.